ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಮಹಿಮೆ. ಕರ್ತನಲ್ಲಿ ಪ್ರೀತಿಯುಳ್ಳ ನನ್ನ ಎಲ್ಲ ಸಹೋದರ ಸಹೋದರಿಯರಿಗೆ ಮತ್ತು ಘನ ಸೇವಕರುಗಳಿಗೆ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳನ್ನು ಸಲ್ಲಿಸುವನಾಗಿದ್ದೇನೆ. ಪ್ರಿಯರೇ, ನೀವೆಲ್ಲರೂ ಚೆನ್ನಾಗಿದ್ದೀರೆಂದು ನಂಬಿದ್ದೇನೆ. ಹಾಗೆಯೇ ನೀವು ಕೊಡುವಂಥ ಒಂದು ಪ್ರೋತ್ಸಾಹ ಮತ್ತು ಆದರಣೆಗಾಗಿ ನಾನು ದೇವರಿಗೆ ಸ್ತೋತ್ರಗಳನ್ನು ಸಲ್ಲಿಸುವನಾಗಿದ್ದೇನೆ. ಪ್ರಿಯರೇ, ಮತ್ತೊಂದು ಹೊಸ ದಿನದೊಂದಿಗೆ, ಒಂದು ಹೊಸ ಕೃಪೆಯೊಂದಿಗೆ, ಒಂದು ಹೊಸ ಸಂದೇಶದೊಂದಿಗೆ ನಿಮ್ಮ ಮುಂದೆ ಬರಲಿಕ್ಕಾಗುವಂತೆ ಆ ದೇವರು ಯೇಸು ಕ್ರಿಸ್ತನು ಕೊಟ್ಟಂಥ ಒಂದು ಮಹಾ ಕೃಪೆಗಾಗಿ ದೇವರಿಗೆ ಮಹಿಮೆಯನ್ನು ಸಲ್ಲಿಸ್ತೇನೆ. ದೇವರಿಗೆ ಸ್ತೋತ್ರವಾಗಲಿ. ಈ ವೇಳೆಯಲ್ಲಿ ಪ್ರಿಯರೇ, ನಾವೊಂದು ಚಿಕ್ಕ ಸಂದೇಶವನ್ನು ಧ್ಯಾನ ಮಾಡೋಣ. ನಮ್ಮ ಜೀವಿತಗಳಲ್ಲಿ ನಾವು ನಡೆಯತಕ್ಕಂಥ ಮಾರ್ಗ ಇದು ಸರಿಯಾದದ್ದು ಹೌದೋ ಅಲ್ವೋ ಎಂಬುದರ ಕುರಿತಾಗಿ ನಾವು ಪವಿತ್ರಾತ್ಮನವರ ಸ್ವರವನ್ನು ಕೇಳಿಸಿಕೊಳ್ಳುವವರಾಗಿರಬೇಕು ಪ್ರಿಯರೇ. ಆದ್ದರಿಂದ ನಾವೊಂದು ಈ ಚಿಕ್ಕ ಸಂದೇಶವನ್ನು ಧ್ಯಾನ ಮಾಡುತ್ತಾ ಹಾಗಾದರೆ ದೇವರ ಒಂದು ಆ ಮಾರ್ಗಗಳನ್ನು ನಾವು ಅರ್ಥ ಮಾಡಿಕೊಳ್ಳೋಣ ಪ್ರಿಯರೇ. ದೇವರಿಗೆ ಸ್ತೋತ್ರವಾಗಲಿ. ಕೀರ್ತನೆಗಳ ಪುಸ್ತಕ 25ನೇ ಅಧ್ಯಾಯ ಅದರ 4ನೇ ವಚನ ಈ ರೀತಿಯಾಗಿ ಹೇಳೋದನ್ನು ನೋಡ್ತೀವಿ. ಯೆಹೋವನೇ, ನಿನ್ನ ಮಾರ್ಗವನ್ನು ನನಗೆ ತಿಳಿಸು, ನೀನು ಒಪ್ಪುವ ದಾರಿಯನ್ನು ತೋರಿಸು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದು ಒಬ್ಬ ಭಕ್ತನು ವಿಶೇಷವಾಗಿ ಒಂದು ಈ ಪಾಪದ ಲೋಕದಲ್ಲಿ, ಗೊಂದಲಮಯವಾದ ಲೋಕದಲ್ಲಿ ಮಾಡುವಂಥ ಒಂದು ವಿಶಿಷ್ಟಕರವಾದ ಪ್ರಾರ್ಥನೆ ಇದಾಗಿದೆ ಪ್ರಿಯರೇ. ನಾವು ಪ್ರಾರ್ಥನೆಗಳನ್ನು ಮಾಡ್ತೇವೆ, ಆದರೆ ಇಂಥ ಪ್ರಾರ್ಥನೆ, ದೇವರೇ ನಿನ್ನ ಮಾರ್ಗವನ್ನು ತಿಳಿಸು, ನೀನು ಒಪ್ಪುವ ದಾರಿಯನ್ನು ನನಗೆ ತೋರಿಸು. ಯಾಕಂತ ಹೇಳಿದರೆ ಈ ಲೋಕದಲ್ಲಿ ಅನೇಕ ಮಾರ್ಗಗಳಿದೆ ನೋಡಿ. ನಾವು ಕೀರ್ತನೆ ಪುಸ್ತಕದಲ್ಲಿ ನಾವು ನೋಡ್ತೇವೆ, ಕೇಡಿನ ಮಾರ್ಗದಲ್ಲಿ ಇರುತ್ತೇನೇನೋ ಎಂಬುದನ್ನು ಪರೀಕ್ಷಿಸಿ ತಿಳಿದುಕೋ ಎಂಬುದಾಗಿ ಕೀರ್ತನೆಗಾರನು ಹೇಳೋದನ್ನು ನಾವು ನೋಡ್ತೇವೆ. ಮತ್ತು ಅಷ್ಟು ಮಾತ್ರವಲ್ಲ, ಮಿಥ್ಯಾ ಮಾರ್ಗದಲ್ಲಿರುವೇನೋ ಏನು ನಾನು ನೋಡಿ ನಾನು ಸನಾತನ ಮಾರ್ಗದಲ್ಲಿ ನಡೆಸು ಎಂಬುದಾಗಿ ಹೇಳೋದನ್ನು ನೋಡ್ತೇವೆ. ಮತ್ತು ಮನುಷ್ಯನಿಗೆ ಒಂದು ಸರಳವಾದ ಮಾರ್ಗವೊಂದು ಉಂಟು, ಅದು ಕಟ್ಟ ಕಡೆಗೆ ಮರಣ ಮಾರ್ಗ ಎಂಬುದನ್ನು ನಾವು ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ ಪ್ರಿಯರೇ. ಹಾಗಾಗಿ ಅನೇಕ ಮಾರ್ಗಗಳು ಈ ಲೋಕದಲ್ಲಿ ಅವು ಇದೆ. ಅದೆಲ್ಲವೂ ಅದರ ಕೊನೆಗೆ ಅದರ ಡೆಸ್ಟಿನಿ ಏನಾಗಿದೆ ಅಂದರೆ ಅದು ನಾಶನಕ್ಕೆ ಹೋಗುವಂಥ ಒಂದು ಮಾರ್ಗವಾಗಿದೆ ಪ್ರಿಯರೇ. ಆದರೆ ನಮ್ಮ ದೇವರ ಮಾರ್ಗ ಇದೆಯಲ್ಲ, ಅದು ಜೀವಕರವಾದದ್ದು, ಸಮಾಧಾನಕರವಾದದ್ದು, ಶ್ರೇಷ್ಠಕರವಾದದ್ದು, ಅದು ಚೈತನ್ಯ ಪಡಿಸುವಂಥದ್ದು, ಅದು ಜಯವನ್ನು ಕೊಡುವಂಥದ್ದು. ಅಷ್ಟು ಮಾತ್ರವಲ್ಲ, ಸದಾಕಾಲ ದೇವರೊಂದಿಗೆ ಇರುವಂಥ ಮಾರ್ಗ ಅದು ನಮ್ಮ ದೇವರ ಮಾರ್ಗವಾಗಿದೆ. ದೇವರಿಗೆ ಸ್ತೋತ್ರವಾಗಲಿ. ಆದ್ದರಿಂದ ಇಲ್ಲಿ ಕೀರ್ತನೆಗಾರನ ಹೇಳುವಂಥ ಒಂದು ಪ್ರಾರ್ಥನೆ ನಮ್ಮ ಜೀವಿತದಲ್ಲಿ ಪ್ರತಿನಿತ್ಯವೂ ಇರಬೇಕಾದದ್ದು ಬಹಳ ಅವಶ್ಯಕವಾಗಿದೆ. ಪ್ರತಿನಿತ್ಯ ನಾವು ಹೇಳುವಾಗ, ದೇವರೇ ನಿನ್ನ ಮಾರ್ಗವನ್ನು ನನಗೆ ತಿಳಿಸು, ನೀನು ಒಪ್ಪುವ ಮಾರ್ಗದಲ್ಲಿ ನಾನು ನಡೆಸು ಎಂಬುದಾಗಿ ನಾವು ಕೇಳುವವರಾಗಿರಬೇಕು ಪ್ರಿಯರೇ. ಯಾಕಂದರೆ ಇವತ್ತಿನ ಲೋಕದಲ್ಲಿ ಅನೇಕರು ತಪ್ಪಾದ ಮಾರ್ಗದಲ್ಲಿ ಹೋಗಿ, ಪಾಪದ ಮಾರ್ಗದಲ್ಲಿ ಹೋಗಿ, ಮಿಥ್ಯಾ ಮಾರ್ಗದಲ್ಲಿ ಹೋಗಿ, ಕೇಡಿನ ಮಾರ್ಗದಲ್ಲಿ ಹೋಗಿ ಅನೇಕರು ಕ್ರಿಸ್ತ ನಂಬಿಕೆಯಿಂದ ದೂರ ಹೋಗುವಂಥವರು ಇದ್ದಾರೆ ಪ್ರಿಯರೇ. ಆದ್ದರಿಂದ ಈ ದೇವರ ವಾಕ್ಯದ ಪ್ರಕಾರವಾಗಿ ನಾವು ಏನು ಮಾಡೋಣ ಅಂತ ಹೇಳಿದರೆ, ನಾವು ನಮ್ಮ ಪ್ರಾರ್ಥನೆಗಳಲ್ಲಿ ದೇವರೇ ನಿನ್ನ ಮಾರ್ಗವನ್ನು ತಿಳಿಸು, ನಿನ್ನ ಒಂದು ಒಪ್ಪುವ ದಾರಿಯನ್ನು ನನಗೆ ತಿಳಿಸು ಎಂಬುದಾಗಿ ನಾವು ಪ್ರಾರ್ಥಿಸುವವರಾಗಿರ್ಬೇಕು ಪ್ರಿಯರೇ. ಅಂಥ ಪ್ರಾರ್ಥನೆಯನ್ನು ದೇವರು ಏನು ಮಾಡ್ತಾರೆ, ತುಂಬ ಇಷ್ಟಪಡುವಂಥ ದೇವರಾಗಿದ್ದಾನೆ. ಮತ್ತು ಆತನು ತನ್ನ ಮಾರ್ಗಗಳನ್ನು ಬೋಧಿಸಲಿಕ್ಕೆ ಬಹಳ ಇಷ್ಟವುಳ್ಳ ದೇವರು ಕೂಡ ಆಗಿದ್ದಾನೆ ಪ್ರಿಯರೇ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆದ್ದರಿಂದ ನಾವು ನೋಡ್ತೇವೆ, ಈ ಲೋಕದಲ್ಲಿ ಅನೇಕ ಮಾರ್ಗಗಳಿದೆ, ಆದರೆ ವಿಶೇಷವಾಗಿ ದೇವರ ಮಾರ್ಗ ನಮಗೇನಾಗಿದೆ, ಅದು ಜೀವಕರವಾದ ಮಾರ್ಗವಾಗಿದೆ. ಅನೇಕ ನಮಗೆ ಮಾರ್ಗ ತೋರದೇ ಇರುವಂಥ ಸಂದರ್ಭದಲ್ಲಿ ಕೂಡ ಏನಾಗಿದೆ ಎಂಬುದಾಗಿ ನೋಡೋದಾದರೆ, ಅದು ದೇವರು ಮಾರ್ಗವನ್ನು ಮಾಡುವಂಥವನಾಗಿದ್ದಾನೆ ಪ್ರಿಯರೇ. ದೇವರಿಗೆ ಮಹಿಮೆ ಉಂಟಾಗಲಿ. ಆದ್ದರಿಂದ ನಮ್ಮ ದೇವರ ಬಳಿ ನಾವು ಕೇಳುವಾಗ ನಮಗೆ 32ನೇ ಕೀರ್ತನೆ 8ನೇ ವಚನದಲ್ಲಿ, ನಿನಗೆ ಕಟಾಕ್ಷಿಸಿ ನಾನು ನಿಮಗೆ ನಡೆಯಬೇಕಾದ ಮಾರ್ಗವನ್ನು ನಿನಗೆ ಉಪದೇಶಿಸುವೆನು ಎಂಬುದಾಗಿ ವಾಕ್ಯದಲ್ಲಿ ನಾವು ನೋಡ್ತೀವಿ ಪ್ರಿಯರೇ. ಅನೇಕ ಕಡೆಗಳಲ್ಲಿ ನಾವು ನೋಡ್ತೀವಿ ಪ್ರಿಯರೇ. ಆದ್ದರಿಂದ ನಾವು ಈ ಸಂದರ್ಭದಲ್ಲಿ ನಾವು ನೋಡಬೇಕಾದ್ರೆ, ಅನೇಕ ಪರಿಸ್ಥಿತಿಗಳಲ್ಲಿ ನಮ್ಮ ಮಾರ್ಗ ತೋರದೇ ಇರ್ಬೋದು, ಅಥವಾ ಕೆಲವೊಮ್ಮೆ ಮಾನಸಿಕವಾಗಿ ತಪ್ಪಾದ ಮಾರ್ಗದಲ್ಲಿ ಹೋಗುವಂಥ ಪರಿಸ್ಥಿತಿಗಳು ನಮ್ಗೆ ಬರ್ಬೋದು. ಆದ್ದರಿಂದ ನಾವು ಭಯಪಡೋ ಅವಶ್ಯಕತೆ ಇಲ್ಲ. ನಾವು ದೇವರನ್ನು, ಯೇಸುವನ್ನು ನಾವು ದೃಷ್ಟಿಸುವಾಗ ಆ ಪವಿತ್ರಾತ್ಮನವರು ನಮಗೇನು ಮಾಡ್ತಾನೆ, ಮಾರ್ಗವನ್ನು ಬೋಧಿಸುವಂಥ ದೇವರಾಗಿದ್ದಾರೆ ಪ್ರಿಯರೇ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆದ್ದರಿಂದ ನಾವು ನೋಡ್ತೇವೆ ದೇವರ ವಾಕ್ಯದಲ್ಲಿ ಅನೇಕ
ವಚನಗಳಲ್ಲಿ ನಾವು ನೋಡ್ತೇವೆ, ನಿನ್ನ ನಿಬಂಧನೆಗಳನ್ನು ನನಗೆ ಕಲಿಸು, ನಿನ್ನ ಮಾರ್ಗಗಳನ್ನು ನನಗೆ ತಿಳಿಯಪಡಿಸು, ನಿನ್ನ ಒಂದು ವಾಕ್ಯಗಳಲ್ಲಿಯೇ ನಾನು ಜೀವಿಸುವಂತೆ ನನಗೆ ಮಾರ್ಗವನ್ನು ತೋರಿಸು ಎಂಬುದಾಗಿ ಅನೇಕ ವಾಕ್ಯಗಳನ್ನು ನಾವು ನೋಡಲಿಕ್ಕೆ ಸಾಧ್ಯವಾಗ್ತದೆ ಪ್ರಿಯರೇ. ಆದ್ದರಿಂದ ಈ ಸಂದೇಶವನ್ನು ಕೇಳುವಂಥ ನನ್ನ ಎಲ್ಲ ಪ್ರೀತಿಯ ಸಹೋದರ ಸಹೋದರಿಯರೇ, ನಾವು ಭಯಪಡಬೇಕಾದ ಅವಶ್ಯಕತೆ ಇಲ್ಲ. ಕೆಲವೊಮ್ಮೆ ನಮಗೆ ಇಕ್ಕಟ್ಟಾದ ಮಾರ್ಗದಲ್ಲಿರ್ಬೋದು, ಕೆಲವೊಮ್ಮೆ ಮಾರ್ಗ ತೋರದೇ ಇರುವಂಥ ಪರಿಸ್ಥಿತಿಗಳು ಇರ್ಬೋದು. ಆದ್ದರಿಂದ ನಮ್ಮ ದೇವರು ಅರಣ್ಯದಲ್ಲಿಯೂ ಮಾರ್ಗ ಮಾಡುವಂಥ ದೇವರಾಗಿದ್ದಾನೆ. ಅಷ್ಟು ಮಾತ್ರವಲ್ಲ, ಆತನು ಸಮುದ್ರವನ್ನು ಭೇದಿಸಿ ಮಾರ್ಗ ಮಾಡಿ ನಮಗೆ ಕೊಡುವಂಥ ದೇವರಾಗಿದ್ದಾನೆ. ನೋಡಿ, ವಿಮೋಚನಕಾಂಡ ಪುಸ್ತಕದಲ್ಲಿ ನಾವು ನೋಡ್ತೇವೆ, 14ನೇ ಅಧ್ಯಾಯದಲ್ಲಿ ನೋಡುವಾಗ, ಅಲ್ಲಿ ದೇವರ ವಾಕ್ಯದಲ್ಲಿ ನಾವು ನೋಡುವಾಗ, ಇಸ್ರಾಯೇಲರು ಮುಂದೆ ಕೆಂಪು ಸಮುದ್ರ, ಹಿಂದುಗಡೆ ಅವರ ಎಡಗಡೆಯಲ್ಲಿ ನಾವು ನೋಡುವಾಗ, ಎಡಗಡೆ ಬಲಗಡೆಯಲ್ಲಿ ನೋಡುವಾಗ ದಟ್ಟವಾದ ಕಾಡು ಮತ್ತು ಹಿಂದುಗಡೆ ನೋಡುವಾಗ ಫರೋಹನ ಸೈನ್ಯ. ನೋಡಿ, ಎಂಥ ಇಕ್ಕಟ್ಟಾದ ಪರಿಸ್ಥಿತಿಯಲ್ಲಿ, ಆದರೆ ದೇವರು ಏನು ಮಾಡಿದರು? ಮೋಶೆ ಮುಖಾಂತರ ಅವನಿಗೆ ಏನು ಮಾಡಿದರು? ಮಾರ್ಗವನ್ನು, ಕೆಂಪು ಸಮುದ್ರವನ್ನು ಇಬ್ಬಾಗ ಮಾಡಿ ಆ ಇಸ್ರಾಯೇಲರನ್ನು ಏನು ಮಾಡಿದರು? ಸಾಗ ಮಾಡಿದರು ಪ್ರಿಯರೇ. ಅಂದರೆ ಅದರ ಅರ್ಥ, ಎಂಥ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಇರಲಿ, ಎಂಥ ಒಂದು ಕ್ಲಿಷ್ಟಕರವಾದ ಸಂದಿಗ್ಧವಾದ ಪರಿಸ್ಥಿತಿಯಲ್ಲಿ ಸಮಸ್ಯೆಗಳಿರಲಿ, ದೇವರು ಅದಕ್ಕೊಂದು ಪರಿಹಾರವನ್ನು ಖಂಡಿತವಾಗಲೂ ಕೊಟ್ಟೇ ಕೊಡುತ್ತಾನೆ ಎಂಬುದಾಗಿ ಇದರ ಮೂಲಕ ನಾವು ಅರ್ಥ ಮಾಡಿಕೊಳ್ಳಬಹುದು ಪ್ರಿಯರೇ. ದೇವರಿಗೆ ಸ್ತೋತ್ರವಾಗಲಿ. ಆದ್ದರಿಂದ ನಾವು ನೋಡ್ತೇವೆ, ಅನೇಕ ಈ ಮಾರ್ಗವನ್ನು ತಿಳಿಯೋದಕ್ಕೋಸ್ಕರ ನಾವು ಏನು ಮಾಡಬೇಕಂದ್ರೆ ಯಥಾರ್ಥವಾದ ಪ್ರಾರ್ಥನೆಯನ್ನು ಮಾಡಬೇಕು. ಅಷ್ಟು ಮಾತ್ರವಲ್ಲ, ದೇವರ ವಾಕ್ಯದ ಮೂಲಕ ನಾವು ಏನು ಮಾಡ್ಬೇಕಂತ ಹೇಳಿದರೆ, ಆ ದೇವರ ಮಾರ್ಗಗಳನ್ನು ಕಂಡುಹಿಡಿಯುವಂಥ ವ್ಯಕ್ತಿಗಳು ನಾವು ಆಗಿರ್ಬೇಕು ಪ್ರಿಯರೇ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆದ್ದರಿಂದ ನಾವು ನೋಡ್ತೀವಿ, ರೋಮಾಪುರದವರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 33ನೇ ವಚನದಲ್ಲಿ ನಾವು ನೋಡುವಾಗ ದೇವರ ವಾಕ್ಯ ಹೇಳ್ತದೆ, ಆಹಾ, ದೇವರ ಐಶ್ವರ್ಯವು, ಜ್ಞಾನವು, ವಿವೇಕವು ಎಷ್ಟೋ ಅಗಾಧ, ಆತನ ತೀರ್ಮಾನಗಳು ಪರಿಶೋಧನೆಗೆ ಎಷ್ಟೋ ಅಗಮ್ಯ, ಆತನ ಮಾರ್ಗಗಳು ಕಂಡು ಹಿಡಿಯುವುದಕ್ಕೆ ಎಷ್ಟೋ ಅಸಾಧ್ಯ ಎಂಬುದಾಗಿ. ನೋಡಿ, ಆತನ ಮಾರ್ಗಗಳನ್ನು ಕಂಡುಹಿಡಿಯುವುದಕ್ಕೆ ಎಷ್ಟೋ ಅಸಾಧ್ಯ. ಮತ್ತು ಯೆಶಾಯನ ಬರೆದ ಪ್ರವಾದನೆ ಗ್ರಂಥದಲ್ಲಿ ನಾವು ನೋಡ್ತೀವಿ, 55ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ ಏನಂತಾರೆ, ನನ್ನ ಆಲೋಚನೆಗಳು ನಿಮ್ಮ ಆಲೋಚನೆಗಳಲ್ಲ, ನನ್ನ ಮಾರ್ಗಗಳು ನಿಮ್ಮ ಮಾರ್ಗಗಳಲ್ಲ, ನನ್ನ ಆಲೋಚನೆಗಳು ನನ್ನ ಮಾರ್ಗಗಳು ಅದು ಆಕಾಶದಷ್ಟು ಉನ್ನತವಾಗಿವೆ ಎಂಬುದಾಗಿ ನಾವು ನೋಡ್ತೇವೆ. ಆದ್ದರಿಂದ ಆ ಉನ್ನತವಾದ ಮಾರ್ಗವನ್ನು ನಾವು ಕಂಡುಹಿಡಿಯುವಂಥ ನಾವು ಮಕ್ಕಳು ನಾವು ಆಗಿರಬೇಕು ಪ್ರಿಯರೇ. ಒಂದು ಪ್ರಾರ್ಥನೆ ಮತ್ತು ದೇವರ ವಾಕ್ಯವನ್ನು ಗಮನಿಸಿ ನಡೆಯುವಾಗ ಪವಿತ್ರಾತ್ಮನ ಸ್ವರ ನಮಗೆ ಕೇಳಿಸಲ್ಪಡ್ತದೆ ಪ್ರಿಯರೇ. ಯಾಕಂದರೆ ಆತನು ಮಾತನಾಡುವ ದೇವರಾಗಿದ್ದಾನೆ. ಇವತ್ತು ನಾವು ಅನೇಕ ಸಂದರ್ಭಗಳಲ್ಲಿ, ಅನೇಕ ವಿಷಯಗಳಲ್ಲಿ ನಾವು ನಮಗೆ ಮಾನಸಿಕವಾದ ಆಲೋಚನೆಗಳಲ್ಲಿ ಅಥವಾ ಜನರು ಕೊಟ್ಟ ಆಲೋಚನೆಗಳಲ್ಲಿ ಅಥವಾ ಈ ಲೋಕದ ಮಾರ್ಗಗಳಲ್ಲಿ ನಡೆಯುವಾಗ ಅದು ಏನಾಗ್ತದೆ? ತಪ್ಪಾದ ಮಾರ್ಗವಾಗಿ ನಷ್ಟಕ್ಕೆ ಹೋಗುವಂಥದ್ದಾಗಿರ್ತದೆ ಪ್ರಿಯರೇ. ಆದ್ದರಿಂದ ನಾವು ಮಾರ್ಗವನ್ನು ಕಂಡುಹಿಡಿಯುವಾಗ ಪ್ರೈಸ್ ಗಾಡ್, ನೋಡಿ, ದೇವರಲ್ಲಿ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡುತ್ತಾ ಅಥವಾ ದೇವರ ಸೇವಕರ ಮೂಲಕವಾಗಿ ಅಥವಾ ತನ್ನ ಪ್ರವಾದಿಗಳ ಮೂಲಕವಾಗಿ ಹೇಗೋ ಆತನು ಏನು ಮಾಡುವಂತನಾಗಿ ನಮಗೆ ಮಾರ್ಗವನ್ನು, ಆಲೋಚನೆಯನ್ನು ಕೊಡುವಂಥ ದೇವರು ನಮ್ಮ ದೇವರಾಗಿದ್ದಾನೆ ಪ್ರಿಯರೇ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆದ್ದರಿಂದ ನಾವು ನೋಡ್ತೇವೆ, ಆತನು ನಮಗೆ ಉಪದೇಶ ಮಾಡುವಂಥ ದೇವರಾಗಿದ್ದಾರೆ. ನಾವು ಆ ಪ್ರಾರ್ಥನೆಯನ್ನು ಮಾಡುವುದಾದರೆ, ನೋಡಿ, ದೇವರೇ ನಿನ್ನ ಮಾರ್ಗವನ್ನು ನನಗೆ ತಿಳಿಯಪಡಿಸು, ನೀನು ಒಪ್ಪುವ ಮಾರ್ಗವನ್ನು ನನಗೆ ತೋರಿಸು ಎಂಬುದಾಗಿ ನಾವು ಕೇಳುವಾಗ, ಹಂಬಲಿಸುವಾಗ ಖಂಡಿತವಾಗಲೂ ಪವಿತ್ರಾತ್ಮ ತನ್ನ ಆತ್ಮನ ಮೂಲಕವಾಗಿ ನಮಗೆ ಸರಿಯಾದ ಮಾರ್ಗದಲ್ಲಿ, ಸಮಮಟ್ಟದ ನೆಲದಲ್ಲಿ ನಮ್ಮನ್ನು ನಡೆಸುವಂಥ ದೇವರು ನಮ್ಮ ದೇವರಾಗಿದ್ದಾನೆ. ನಾವೇನು ಮಾಡ್ತೇವೆ? ಕೆಲವೊಮ್ಮೆ ನಮ್ಮ ಸಹಾಯಕನಾಗಿರುವ ಪವಿತ್ರಾತ್ಮನನ್ನು ಕೇಳುವುದಿಲ್ಲ, ನಾವು ಬದಲಾಗಿ ಇತರರನ್ನು, ಬೇರೆದವರನ್ನು ಆಲೋಚನೆ ಕೇಳಲಿಕ್ಕೆ ಹೋಗ್ತೇವೆ. ಇಲ್ಲ ಪ್ರಿಯರೇ, ಸತ್ಯವೇದದ ವಾಕ್ಯದ ಮೂಲಕವಾಗಿ ನಮಗೆ ಕೊಡಲ್ಪಟ್ಟಿರುವಂಥ ಆ ಪವಿತ್ರಾತ್ಮನನ್ನು ನಾವು ಕೇಳುವಾಗ, ಅಂಗಲಾಚಿ ಕೇಳುವಾಗ, ಯಥಾರ್ಥವಾಗಿ ಕೇಳುವಾಗ ಆತನೇನು ಮಾಡುವ? ನಮಗೆ ಮಾರ್ಗವನ್ನು ಕೊಡುವಂಥ ದೇವರಾಗಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆದ್ದರಿಂದ ನಾವು ವಾಕ್ಯದಲ್ಲಿ ನಾವು ನೋಡ್ತೀವಿ, ನೋಡಿ, ಅದು ಯೆರೆಮೀಯ ಗ್ರಂಥ 10ನೇ ಅಧ್ಯಾಯ 23ನೇ ವಚನದಲ್ಲಿ ನಾವು ನೋಡುವಾಗ, ಯೆಹೋವನೇ, ಮಾನವನ ಮಾರ್ಗವು ಅವನ ಸ್ವಾಧೀನದಲ್ಲಿ ಇಲ್ಲವೆಂದು ನನಗೆ ಗೊತ್ತು, ಮನುಷ್ಯನು ನಡೆದಾಡುತ್ತಾ ಸರಿಯಾದ ಕಡೆಗೆ ತನ್ನ ಹೆಜ್ಜೆಯನ್ನು ಇಡಲಾರನು. ನೋಡಿ, ಮಾನವನ ಮಾರ್ಗ ತನ್ನ ಸ್ವಾಧೀನದಲ್ಲಿಲ್ಲ. ಅವನು ನಡೆದಾಡುತ್ತಾ ಆತನು ಏನು ಮಾಡ್ತಾನೆ ಅಂತ ಹೇಳಿದರೆ,
ಸರಿಯಾದ ಕಡೆಗೆ ತನ್ನ ಹೆಜ್ಜೆಯನ್ನು ಇಡಲಾರನು ಎಂಬುದಾಗಿ ನಾವು ವಾಕ್ಯದಲ್ಲಿ ನೋಡ್ತೀವಿ. ಹೌದು ಪ್ರಿಯರೇ, ನಮ್ಮ ಸ್ವಂತ ದೃಷ್ಟಿಗೆ ನಮ್ಮ ಮಾರ್ಗ ಸರಿಯಾಗಿ ಇದೆ ಎಂಬುದಾಗಿ ನಮಗೆ ಅನ್ನಿಸ್ತದೆ. ಆದರೆ ನಾವು ಖಂಡಿತ ಹಾಗೆ ಅನ್ನಿಸಿಕೊಳ್ಳಬಾರದು. ಆದರೆ ಬದಲಾಗಿ ನಾವು ಏನು ಮಾಡಬೇಕು? ದೇವರ ಸನ್ನಿಧಾನದಲ್ಲಿಟ್ಟು, ದೇವರೇ, ನಾನು ಈ ಮಾರ್ಗದಲ್ಲಿ ಹೋಗಬೇಕೆಂದಿರ್ತೀನಿ, ಈ ಕಾರ್ಯವನ್ನು ಮಾಡಬೇಕಂತ ಹೇಳ್ತೀನಿ, ಈ ಕೆಲಸವನ್ನು ಮಾಡಬೇಕೆಂದಿರ್ತೀನಿ, ಇದು ನೀನು ಒಪ್ಪುವ ಮಾರ್ಗವೋ, ನೀನು ಇಷ್ಟಪಡುವ ಒಂದು ಮಾರ್ಗವಾಗಿದೆಯಾ, ನನಗೆ ತಿಳಿಯಪಡಿಸು ಎಂಬುದಾಗಿ ನಾವು ಪ್ರಾರ್ಥನೆ ಮಾಡುವಾಗ ಖಂಡಿತವಾಗಲೂ ಸರಿಯಾದ ಮಾರ್ಗದಲ್ಲಿ, ಸರಿಯಾದ ಕೆಲಸದಲ್ಲಿ ನಮ್ಮನ್ನು ನಡೆಸಲಿಕ್ಕೆ ದೇವರು ಶಕ್ತನಾಗಿದ್ದಾನೆ ಪ್ರಿಯರೇ. ಅನೇಕರು ಇದನ್ನು ಕೇಳಲಾರದೆ ಅನೇಕ ವೇಳೆಗಳಲ್ಲಿ ತಪ್ಪುವುದುಂಟು. ಆದ್ದರಿಂದ ನಾವು ಈ ರೀತಿಯಾಗಿ ಹೋಗುವಾಗ ಖಂಡಿತವಾಗಲೂ ದೇವರು ತನ್ನ ಸ್ವರ, ತನ್ನ ಒಂದು ಮಾತಿನ ಮೂಲಕವಾಗಿ, ಹೇಗೋ ಆತನು ವಾಕ್ಯದ ಮೂಲಕವಾಗಿರ್ಬೋದು, ಆಲೋಚನೆ ಆಗಿರ್ಬೋದು, ಕನಸಿನ ಮೂಲಕವಾಗಿರ್ಬೋದು, ದರ್ಶನ ಮೂಲಕವಾಗಿರ್ಬೋದು, ತನ್ನ ಪ್ರವಾದಿಗಳ ಮೂಲಕ ಆಗಿರ್ಬೋದು, ಸೇವಕರ ಮೂಲಕ ಆಗಿರ್ಬೋದು, ಆತನು ಏನು ಮಾಡ್ತಾನೆ? ನಮಗೆ ಮಾರ್ಗವನ್ನು ತಿಳಿಯಪಡಿಸ್ತಾನೆ. ಆದರೆ ನಮ್ಮ ಯಥಾರ್ಥವಾದ ಪ್ರಾರ್ಥನೆ, ಪ್ರತಿನಿತ್ಯದ ಪ್ರಾರ್ಥನೆ, ದೇವರೇ ನಿನ್ನ ಮಾರ್ಗವನ್ನು ತಿಳಿಸು, ನೀನು ಒಪ್ಪುವ ಮಾರ್ಗವನ್ನು ನನಗೆ ತೋರಿಸು ಎಂಬುದಾಗಿ ನಾವು ಏನು ಮಾಡೋರಾಗಿರ್ಬೇಕು? ಪ್ರಾರ್ಥನೆ ಮಾಡೋರಾಗಬೇಕು. ಯಾಕಂದರೆ ದೇವರು ನಮಗೆ ಕಲಿಸಲು ಇಷ್ಟಪಡುವ ದೇವರಾಗಿದ್ದಾನೆ. ಕಲಿಯಲು ದಾಹವುಳ್ಳವರನ್ನು ನೋಡಿ ಆತನು ಸಂತೋಷ ಪಡುವ ದೇವರಾಗಿದ್ದಾನೆ ಪ್ರಿಯರೇ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆದ್ದರಿಂದ ನೋಡ್ತೇವೆ ಆದ್ದರಿಂದ ನಾವು ಕೊನೆಯದಾಗಿ ಹೇಳ್ತೀನಿ, ಪ್ರೈಸ್ ಗಾಡ್, ಈ ರೀತಿಯಾಗಿ ನಾವು ಯಥಾರ್ಥವಾಗಿ ನಾವು ಪ್ರಾರ್ಥನೆ ಮಾಡುವಾಗ, ಯಥಾರ್ಥವಾಗಿ ನಾವು ದೇವರ ವಾಕ್ಯದಲ್ಲಿ ಆತನ ಮಾರ್ಗಗಳನ್ನು ಕಂಡುಹಿಡಿಯುವಾಗ ನೋಡಿ, ನಮಗೆ ಕೊಡಲ್ಪಟ್ಟಿರುವಂಥ ಸಹಾಯಕನು ಏನು ಮಾಡ್ತಾನೆ? ನಾವು ಯೋಹಾನನ ಬರೆದ ಸುವಾರ್ತೆಯಲ್ಲಿ ನಾವು ನೋಡ್ತೀವಿ, 14ನೇ ಅಧ್ಯಾಯ 26ನೇ ವಚನದಲ್ಲಿ ನೋಡುವಾಗ, ಸತ್ಯದ ಆತ್ಮನು ನಿಮ್ಮ ಮೇಲೆ ಬರುವನು, ಆತನು ನಿಮ್ಮನ್ನು ಎಲ್ಲ ವಿಷಯಗಳಲ್ಲೂ ಉಪದೇಶಿಸಿ ಸತ್ಯದ ಮಾರ್ಗಕ್ಕೆ ನಡೆಸುವನು ಎಂಬುದಾಗಿ ನಾವು ವಾಕ್ಯದಲ್ಲಿ ನಾವು ನೋಡ್ತೇವೆ ಪ್ರಿಯರೇ. ಅದೇ ರೀತಿಯಾಗಿ ನೋಡ್ತೀವಿ, ಯೆಶಾಯ 30ನೇ ಅಧ್ಯಾಯ 21ನೇ ವಚನದಲ್ಲಿ ನೋಡುವಾಗ ದೇವರ ವಾಕ್ಯ ಹೇಳ್ತದೆ, ನೀವು ಬಲಕ್ಕಾಗಲಿ ಎಡಕ್ಕಾಗಲಿ ತಿರುಗಿಕೊಳ್ಳುವಾಗ ಇದೇ ಮಾರ್ಗ, ಇದರಲ್ಲೇ ನಡೆಯಿರಿ ಎಂದು ನಿಮ್ಮ ಹಿಂದೆ ಆಡುವ ಮಾತು ನಿಮ್ಮ ಕಿವಿಗೆ ಬೀಳುವುದು ಎಂಬುದಾಗಿ. ಎಷ್ಟು ಆಶ್ಚರ್ಯಕರವಾದಲ್ಲದೆ, ನಾವು ದೇವರ ಮಾರ್ಗವನ್ನು ಹುಡುಕುವಾಗ, ದೇವರ ಸ್ವರಕ್ಕೆ ನಾವು ದಾಹವುಳ್ಳವರಾಗುವಾಗ, ದೇವರ ಸ್ವರಕ್ಕೆ ನಮ್ಮ ಕಿವಿಯನ್ನು ನಾವು ಏನು ಮಾಡುವಾಗ, ಅದಕ್ಕೆ ಮಾತ್ರ ನಮ್ಮ ಕಿವಿಯನ್ನು ಯಾವಾಗಲೂ ನಾವು ಕಿವಿಗೊಡುವರಾದರೆ, ನಮ್ಮ ಹೃದಯ ಆತನ ಕಡೆಗೆ ಇರುವುದಾದರೆ, ಇಂಥ ಒಂದು ಅನುಭವದಲ್ಲಿ ದೇವರು ನಡೆಸಲಿಕ್ಕೆ ಶಕ್ತನಾಗಿದ್ದಾನೆ ಪ್ರಿಯರೇ. ಆದ್ದರಿಂದ ನಾವೇನು ಮಾಡೋಣ? ಆ ವಾಕ್ಯದ ಪ್ರಕಾರವಾಗಿ ದೇವರೇ, ನಿನ್ನ ಮಾರ್ಗವನ್ನು ನನಗೆ ತಿಳಿಸು, ನೀನು ಒಪ್ಪುವ ದಾರಿಯನ್ನು ನನಗೆ ತೋರಿಸು ಎಂಬುದಾಗಿ ನಾವು ಯಥಾರ್ಥವಾಗಿ ಪ್ರಾರ್ಥನೆ ಮಾಡೋಣ. ಯಾಕಂದರೆ ಕೀರ್ತನೆಗಳ ಪುಸ್ತಕದಲ್ಲಿ ನಾವು ನೋಡ್ತೇವೆ, ನಾನು ವಚನಗಳನ್ನು ಹೇಳ್ತೇನೆ, 139:24 ನೋಡ್ತೀವಿ, ನಾನು ಕೇಡಿನ ಮಾರ್ಗದಲ್ಲಿ ಇರುತ್ತೇನೋ ಏನೋ ನೋಡಿ ನನ್ನ ಸನಾತನ ಮಾರ್ಗದಲ್ಲಿ ನಡೆಸು ಎಂಬುದಾಗಿ. ನೋಡಿ, ಕೇಡಿನ ಮಾರ್ಗಗಳು ಉಂಟು ಮತ್ತು ಮಿಥ್ಯಾ ಮಾರ್ಗದಲ್ಲಿದೆ. ಏನಂತ ಹೇಳ್ತಾರೆ? ನಿನ್ನ ನೇಮಗಳ ಮೂಲಕ ವಿವೇಕಿಯಾದ ನೀವು ಮಿಥ್ಯಾ ಮಾರ್ಗವನ್ನೆಲ್ಲ ನಾನೇನು ಮಾಡ್ತೇನೆ? ಹಾಗೆ ಮಾಡುತ್ತೇನೆ. ನೋಡಿ, ಸುಳ್ಳಾದ ಮಾರ್ಗಗಳಿದೆ, ನರಕದ ಮಾರ್ಗ ಇದೆ. 119ನೇ ವಚನ, 104ನೇ ವಚನದಲ್ಲಿ ನಾವು ನೋಡ್ತೀವಿ. ಅದೇ ರೀತಿಯಾಗಿ 16:25 ನೋಡ್ತೀವಿ, ಮನುಷ್ಯನಿಗೆ ಸರಳವಾಗಿ ತೋರುವ ಒಂದು ಮಾರ್ಗ ಉಂಟು, ಕಟ್ಟ ಕಡೆಗೆ ಅದು ಮರಣದ ಮಾರ್ಗ, ಅಂದರೆ ನರಕದ ಮಾರ್ಗ ಪ್ರಿಯರೇ. ಆದ್ದರಿಂದ ನಮ್ಮ ಜೀವಿತಗಳಲ್ಲಿ ನಾವು ದೇವರ ಮಾರ್ಗವನ್ನು, ದೇವರೇ ನನಗೆ ತಿಳಿಸು, ನನಗೆ ತೋರಿಸು ಎಂಬುದಾಗಿ ನಾವು ಯಥಾರ್ಥವಾಗಿ ಪ್ರಾರ್ಥನೆ ಮಾಡ್ತಾ ನಾವು ಆತನಿಗೆ, ಇದು ನಿಜವಾಗಲೂ ಒಂದು ಶ್ರೇಷ್ಠಕರವಾದ ಪ್ರಾರ್ಥನೆ ಆಗಿದೆ. ಒಂದು ದೇವರ ಮಕ್ಕಳ ಜೀವಿತದಲ್ಲಿ ಒಂದು ಶ್ರೇಷ್ಠಕರವಾದ ಪ್ರಾರ್ಥನೆ. ಕರ್ತನಾದ ಯೇಸು ಕ್ರಿಸ್ತನು ನಾನೇ ಸತ್ಯವೂ ಜೀವವೂ ಮಾರ್ಗವೂ ಆಗಿದ್ದೇನೆ ಎಂದು ಹೇಳಿರೋ ಪ್ರಕಾರ ಆ ಪರಲೋಕಕ್ಕೆ ಮಾರ್ಗ ಯೇಸು ಒಬ್ಬನೇ ಆಗಿದ್ದಾನೆ. ಆದರೆ ನಮ್ಮ ಜೀವಿತದಲ್ಲಿ ತನ್ನ ಚಿತ್ತವನ್ನು ತಿಳಿಸೋದಕ್ಕೆ ಕರ್ತನಾದ ಯೇಸು ಕ್ರಿಸ್ತರು ತನ್ನ ಪವಿತ್ರಾತ್ಮವನ್ನು ನಮ್ಮ ಮೇಲೆ ಧಾರಾಳವಾಗಿ ಸುರಿಸಿದ್ದಾನೆ. ಆದ್ದರಿಂದ ನಾವು ವಾಕ್ಯದ ಮೂಲಕವಾಗಿ, ಪ್ರಾರ್ಥನೆ ಮೂಲಕವಾಗಿ ದೇವರ ಮಾರ್ಗವನ್ನು ಕಂಡುಹಿಡಿಯೋಣವೇ. ಅದನ್ನು ಮಾಡುವಾಗ ಆತನ ಸ್ವರ, ಆತನು ಆಡುವ ಮಾತು ನಮ್ಮ ಹಿಂದೆ ಕೇಳಿಸ್ತದೆ ಪ್ರಿಯರೇ. ಅದಕ್ಕಾಗಿ ನಾವು ದೇವರಿಗೆ ಸ್ತೋತ್ರ ಮಾಡೋಣ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಆದ್ದರಿಂದ ವಾಕ್ಯಗಳ ಮೂಲಕ ದೇವರು ಧಾರಾಳವಾಗಿ ಆಶೀರ್ವಾದ ಮಾಡಲಿ. ಕೊನೆಯದಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯುಳ್ಳ ಪರಲೋಕದ ನಮ್ಮ ತಂದೆಯಾದ ದೇವರೇ, ಪರಿಶುದ್ಧವಾದ ನಾಮಕ್ಕೆ ಮಹಿಮೆ ಉಂಟಾಗಲಿ. ಈ ವೇಳೆಯಲ್ಲಿ ಕರ್ತನೆ ಕೊಟ್ಟಂಥ ಸಂದೇಶದ ಮೂಲಕ ದೇವರೇ, ನಿನ್ನ ಮಾರ್ಗವನ್ನು ಅರಿತು ನಾವು ಕರ್ತನೆ
ಜೀವಿಸುವಂತೆ ಸಹಾಯ ಮಾಡಿರಿ. ಪವಿತ್ರಾತ್ಮನ ಸಹಾಯವನ್ನು ನಮಗೆ ಕೊಡಿರಿ ಎಂಬುದಾಗಿ ಪ್ರಾರ್ಥಿಸ್ತೇವೆ. ಎಲ್ಲ ಮಹಿಮೆ ನಿಮಗೆ ಸಲ್ಲಿಸ್ತಾ ಪ್ರಾರ್ಥನೆ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ, ಪರಲೋಕದ ಜೀವವುಳ್ಳ ತಂದೆ. ಆಮೇನ್. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು.